ಗಂಡನನ್ನೇ ಇಬ್ಬಾಗ ಮಾಡಿಕೊಂಡ ಹೆಂಡತಿಯರು. ಇಲ್ಲೊಂದು ವಿಚಿತ್ರ ಪ್ರಕರಣ ಬೆಳಕಿಗೆ. ಗಂಡನನ್ನೇ ಹಂಚಿಕೊಂಡ ಇಬ್ಬರು ಪತ್ನಿಯರು. ಒಂದು ವಾರದ ಶೆಡ್ಯೂಲ್ ಮಾಡಿಕೊಂಡಂತಹ ಪತ್ನಿಯರು. ಆ ಶೆಡ್ಯೂಲ್ನಲ್ಲಿ ಗಂಡನಿಗೆ ರಜೆ ಕೂಡ ಇದೆ. ಈ ಘಟನೆ ಬಿಹಾರದಲ್ಲಿ ಕಂಡು ಬಂದಿದೆ. 3 ದಿನ ಅಲ್ಲಿ 3 ದಿನ ಇಲ್ಲಿ, 1 ದಿನ ರಜೆ ಗಂಡನಿಗೆ. ಕುಟುಂಬ ಸಲಹಾ ಕೇಂದ್ರದ ಮೇಲೆ ಶೆಡ್ಯೂಲ್. ರಜೆ ದಿನ ಗಂಡ 3ನೇಯವರ ಹತ್ತಿರನೂ ಹೋಗಬಹುದಾ? ಹಂಗಾದ್ರೆ ಅದು ಕೂಡ ಡೌಟ್ ಅಲ್ಲಿದೆ. ಇದು ಯಾವ ಕಾಲ ಬಂತು? ಗಂಡನನ್ನ ಇಬ್ಬಾಗ ಮಾಡ್ಕೊಂಡಿದ್ದಾರೆ. 3 ದಿನ ನೀನ್ ತಗೋ ಅಂದ್ರೆ 3 ದಿನ ನಿಮ್ಮನೇಲಿರ್ಲಿ, 3 ದಿನ ನಮ್ಮನೇಲಿರ್ಲಿ ಎನ್ನುವಂತಹದ್ದನ್ನ ಹೆಂಡತಿರಿಬ್ರು ಚೆನ್ನಾಗಿ ಅರ್ಥ ಮಾಡಿಕೊಂಡು 3 ದಿನ ನೀನಿಟ್ಕೋ ಅಂದ್ರೆ ನಿಮ್ಮ ಮನೆಯಲ್ಲಿ ಇರ್ಲಿ, 3 ದಿನ ನಮ್ಮ ಮನೆಯಲ್ಲಿ ಇರ್ಲಿ, 1 ದಿನ ಪಾಪ ರಜೆನಾದ್ರೂ ಕೊಡೋಣ ಅವನಿಗೆ ಅಂತ ಹೇಳಿ ರಜೆಯನ್ನ ಕೊಟ್ಟಿರುವಂತಹ ಒಂದು ವಿಚಿತ್ರ ಘಟನೆ ಬಿಹಾರದಲ್ಲಿ ನಡೆದಿದೆ. ಅದರಲ್ಲಿ ಕುಟುಂಬ ಸಲಹಾ ಕೇಂದ್ರದ ಒಂದು ಆಧಾರವನ್ನ ಇಟ್ಕೊಂಡು ಈ ಒಂದು ಶೆಡ್ಯೂಲ್ ಅನ್ನ ಮಾಡಲಾಗಿದೆ. ಆ ಒಂದು ದಿನದಲ್ಲಿ ಎಲ್ಲರಿಗೂ ಬರುವಂತಹ ಡೌಟ್ ಇದೆ, ನನಗೂ ಬಂದಿರುವಂತಹ ಡೌಟ್ ಅದೇ. ರಜಾ ದಿನ, 1 ದಿನ ರಜಾ ದಿನದಲ್ಲಿ ಬೇರೆಯವ್ರು ನೋಡ್ಕೊಬಹುದಾ ಗಂಡ ಅಂತ? ಅದು ಕೂಡ ಗೊತ್ತಿಲ್ಲ. ಅದಕ್ಕೂ ಕೂಡ ಮೋಸ್ಟ್ಲಿ ಪರ್ಮಿಷನ್ ಕೊಡಬಹುದು ಹೆಂಡತಿಯರು. ನೋಡ್ಬೇಕು. ಯಾಕಂತಂದ್ರೆ 2 ಹೆಂಡತಿಯನ್ನ ಇಟ್ಕೊಂಡು ಜಗಳ ಆಡದೆ ಜೀವನವನ್ನ ಸಾಗಿಸ್ತಿರುವಂತಹ ಗಂಡು ಮೋಸ್ಟ್ಲಿ ಈತನೇ ಆಗಿರ್ಬೇಕು. ಯಾಕಂತಂದ್ರೆ ಒಂದು ಹುಡುಗಿ ಇದ್ರೇನೆ ಕಷ್ಟ, ಒಂದು ಹೆಂಡತಿ ಇದ್ರೇನೆ ಕಷ್ಟ. ಅಲ್ಲಿ ಯಾಕೆ ನೋಡಿದ್ರಿ, ಇಲ್ಲಿ ಯಾಕೆ ನೋಡಿದ್ರಿ, ಅವಳು ಯಾಕೆ ಮೆಸೇಜ್ ಮಾಡಿದ್ಲು ಅಂತ ಕೇಳುವಂತಹ ಸಂದರ್ಭದಲ್ಲಿ 2 ಇಟ್ಕೊಂಡು 1 ದಿನ ರಜಾದಲ್ಲಿ 3ನೇವಳು ನೋಡ್ದ ಅಂತಂದ್ರೂ ಕೂಡ ಅದೇನು ತಪ್ಪಾಗಲ್ಲ ಅಂತ ಅನ್ಸುತ್ತೆ 2 ಜನ ಹೆಂಡತಿಗೆ. ಈ ಒಂದು ವಿಚಿತ್ರ ಘಟನೆ ಬಿಹಾರದಲ್ಲಿ ಕಂಡು ಬಂದಿದೆ. ಆತ ತುಂಬಾ ಚೆನ್ನಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾನಂತೆ.